ಚಿಕ್ಕೋಡಿ ಪುರಸಭೆಯ ಅಧಿಕಾರಿ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ರೋಗದ ಕುರಿತು ಮುನ್ನೆಚ್ಚರಿಕಾ ಕ್ರಮ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಇಲಾಖೆ ಈಗಾಗಲೇ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಪುರಸಭೆಯ ಚೀಫ್ ಆಫೀಸರ್ ಅಧಿಕಾರಿಯಾದಂತಹ ಮಹಾಂತೇಶ ನೀಡವನಿ ಹಾಗೂ ಪುರಸಭೆಯ ಸದಸ್ಯರು ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ. ಚಿಕ್ಕೋಡಿ ನಗರದ ಪ್ರತಿಯೊಂದು ವಾರ್ಡ್ಗೆ ಸಾಂಕ್ರಾಮಿಕ ಕೂರುಗ ಹರಡದಂತೆ ಈಗಾಗಲೇ ವಾರ್ಡ್ಗಳನ್ನು ಮಿಕ್ಸಿಂಗ್ ಅಂದರೆ ರೀಟೇಕ್ ಸಾಂಕ್ರಾಮಿಕ ಕೂರುಗ ಹರಡದಂತೆ ಈಗಾಗಲೇ ಪೌಡರ್ಗಳನ್ನು ಮಿಕ್ಸಿಂಗ್ ಮಾಡಿ ಪ್ರತಿಯೊಂದು ಗಲ್ಲಿಗಳಿಗೆ ಹೊಡೆಯುತ್ತಿದ್ದ ದೃಶ್ಯಗಳು ಇವಾಗಿದ್ದು. ಇನ್ನು ಮಹಾಂತೇಶ್ ನೀಡವನಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಚಿಕ್ಕೋಡಿ ನಗರದ ನಾಗರಿಕರು ಈ ಡೆಂಗ್ಯೂ ಮತ್ತು ಮಲೇರಿಯಾ ಹರಡದಂತೆ ಕಾಳಜಿ ವಹಿಸಬೇಕೆಂದು ತಿಳಿಸಿದ್ದಾರೆ. ಈಗಾಗಲೇ ಡೆಂಗ್ಯೂ, ಮಲೇರಿಯಾ ಹಾಗೂ ಇನ್ನಿತರೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಿನ್ನೆ ದಿನ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಕೂಡ ನಿರ್ದೇಶನ ನೀಡಿ ಡೆಂಗ್ಯೂ, ಮಲೇರಿಯಾ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಯಾವುದೇ ರೀತಿ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿಕ್ಕೆ ಅವರು ಕೂಡ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಳೆದ ಸುಮಾರು 1.5 ತಿಂಗಳಿಂದ ನಾವು ಚಿಕ್ಕೋಡಿ ಪಟ್ಟಣದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಳೆಗಾಲದಲ್ಲಿ ಸಮಸ್ಯೆ ಆಗ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿನ ಚರಂಡಿಗಳನ್ನು ಸ್ವಚ್ಛತೆ ಮಾಡಲಿಕ್ಕೆ ಮೊದಲನೇ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು. ತದನಂತರದಲ್ಲಿ ಮಾನ್ಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಸಹಕಾರ ಹಾಗೂ ನಿರ್ದೇಶನದಂತೆ ಈಗಾಗಲೇ ನಾವು ಎಲ್ಲ ವಾರ್ಡ್ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ತ್ಯಾಜ್ಯ ಸಂಗ್ರಹಣೆ ವಾಹನದ ಮುಖಾಂತರ ಡೆಂಗ್ಯೂ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಅರಿವು ಮೂಡಿಸಲಿಕ್ಕೆ ನಾವು ಆಡಿಯೋ ಜಿಂಗಲ್ಗಳನ್ನು ಪ್ರಚುರಪಡಿಸ್ತಕ್ಕಂಥ ಕೆಲಸವನ್ನು ಪ್ರತಿನಿತ್ಯ ಮಾಡ್ತಿದ್ದೇವೆ. ಇದರ ಜೊತೆಗೆ 2 ವಿಶೇಷ ತಂಡಗಳನ್ನು ರಚಿಸಿ ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲಿ ಕೂಡ ವಾಕಿಂಗ್ ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಈ ಸೊಳ್ಳೆ ನಿಯಂತ್ರಣಕ್ಕೆ ಕ್ಲೋರಿನ್ ಮತ್ತು TCL ಪೌಡರ್ಗಳನ್ನು ಬಳಸಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲಿ ಕೂಡ ಎಲ್ಲೆಲ್ಲಿ ನೀರು ನಿರ್ತಕ್ಕಂಥ ಪ್ರದೇಶ ಇದೆ ಅಲ್ಲಿ ಕೂಡ ಸಿಂಪಡಣೆ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಿದ್ದೇವೆ. ಇದರ ಜೊತೆಗೆ ಕರಪತ್ರಗಳನ್ನು ಕೂಡ ಹಂಚಿ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ಎಲ್ಲೇ ದೂರ ಬಂದರೂ ಕೂಡ ನಾವು ತುರ್ತಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇದರ ಜೊತೆಗೆ ಆರೋಗ್ಯ ಇಲಾಖೆ ಒಂದು ವರದಿ ಪ್ರಕಾರ ಇದುವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಒಂದು ಡೆಂಗ್ಯೂ ಪ್ರಕರಣ ಇಲ್ಲ ಅಂತ ಹೇಳಿ ವರದಿ ತಿಳಿದು ಬಂದಿದೆ. ಹಾಗೂ ಸಾರ್ವಜನಿಕರಿಗೆ ಈ ಸಂದೇಶದ ಮುಖಾಂತರ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ರೀತಿ ವಿಪರೀತ ಜ್ವರ ಆಗಿರಲಿ, ತಲೆನೋವು ಆಗಲಿ, ಮೈಕೈ ನೋವು ಬಂದಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದಂತೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ತಮಗೆ ಅನುಕೂಲವಾಗ್ತಕ್ಕಂಥ ಆಸ್ಪತ್ರೆಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಹಾಗೂ ರಕ್ತ ಪರಿಶೀಲನೆ ಮಾಡಿಸ್ಕೊಂಡು ಯಾವುದೇ ರೀತಿ ನಿರ್ಲಕ್ಷ್ಯ ವಹಿಸಿದಂಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ. ಇದರ ಜೊತೆಗೆ ಈಗಾಗಲೇ ಮಳೆಗಾಲವಾದ್ದರಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಹೆಚ್ಚಿನ ನೀರು ಹೊಸದಾಗಿ ಕೃಷ್ಣಾ ನದಿಯನ್ನು ಸೇರ್ತಾ ಇದೆ. ಕೃಷ್ಣಾ ನದಿಯಿಂದ ಬರ್ತಕ್ಕಂಥ ನೀರನ್ನು ನಾವು ಕೂಡ ಶಾರ್ಟ್ ಫಿಲ್ಟರ್ ಮತ್ತು ಕ್ಲೋರಿನೇಷನ್ ಮಾಡಿ ಶುದ್ಧೀಕರಿಸಿ ಪ್ರತಿ ವಾರ್ಡಿಗೆ ಬಿಡ್ತಾ ಇದ್ದೇವೆ. ಇದರ ಜೊತೆಗೆ ಸಾರ್ವಜನಿಕರು ಹೆಚ್ಚಿನ ಆರೋಗ್ಯದ ಕಾಳಜಿಯಿಂದ ನೀರನ್ನು ಕುದಿಸಿ, ಕಾಯಿಸಿ, ಆರಿಸಿ ಕುಡಿತಕ್ಕಂಥ ಕೆಲಸವನ್ನು ಮಾಡಬೇಕಂತ ಕೂಡ ನಾನು ಆರೋಗ್ಯದ ದೃಷ್ಟಿಯಿಂದ ಈ ಸಂದೇಶದ ಮುಖಾಂತರ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.